ಈ ರಾಜ್ಯ ರಾಷ್ಟ್ರ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ವಿದೇಶಗಳಲ್ಲೂ ಕೂಡ ಭಾರತ ದೇಶದಲ್ಲಿ ಜನಿಸಿದಂಥ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅತಿ ವಿಜೃಂಭಣೆಯಿಂದ ಸಂತಸದಿಂದ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿಯ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾನೆ. ಇವತ್ತು ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಿರತ ಶ್ರಮವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿಬ್ಬಾಣ ಹೊಂದಿ 70 ವರ್ಷ ಆಗಿದೆ. ಅವರು ಸಂವಿಧಾನ ಬರೆದು 76 ವರ್ಷ ಆಗಿದೆ. ಆದಾಗ್ಯೂ ಕೂಡ ಇವತ್ತೇನಾಗಿದೆ, ಬಾಬಾ ಸಾಹೇಬ್ರನ್ನ ಒಂದು ಸಮುದಾಯದ ಮುಖಂಡ ಅನ್ನೋ ನೋಡುವಂಥ ಮನಸ್ಥಿತಿ ಜನಗಳೇ ಜಾಸ್ತಿ ಆಗಿದ್ದಾರೆ. ಬಾಬಾ ಸಾಹೇಬರು 2 ವರ್ಷ 11 ದಿನಗಳು 11 ತಿಂಗಳು 18 ದಿನಗಳ ಕಾಲ ಬರೆದಂಥ ಸಂವಿಧಾನ, 395 ಆರ್ಟಿಕಲ್ಲು, 12 ಶೆಡ್ಯೂಲ್ ಕೂಡ 22 ಚಾಪ್ಟರ್ಗಳಿದ್ದಂಥ ಸಂವಿಧಾನ ಭಾರತ ದೇಶದಲ್ಲಿರುವಂಥ ಎಲ್ಲ ಜಾತಿ ಧರ್ಮ ಭಾಷೆಯ ಜನರಿಗೂ ಎಲ್ಲ ಉಪಜಾತಿ ಜನರಿಗೂ ಒಳ್ಳೆಯದಾಗಲಿ ಅಂತೇಳಿ ಬರೆದಿರುವಂಥ ಸಂವಿಧಾನ. ಈ ಸಂವಿಧಾನ ಜಗದ್ವಿಖ್ಯಾತವಾಗಿರೋದು. ಬರೀ ಅಂಬೇಡ್ಕರ್ ಅಂದರೆ ಸಂವಿಧಾನ ಪಿತಾಮಹ ಅಷ್ಟೇ ಅಲ್ಲ, ಅವರು ಅಂತಾರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ಆರ್ಥಿಕ ತಜ್ಞರಾಗಿದ್ದಾರೆ, ಶ್ರೇಷ್ಠ ನ್ಯಾಯವಾದಿಗಳಾಗಿದ್ದಾರೆ, ಶ್ರೇಷ್ಠ ಪತ್ರಿಕೋದ್ಯಮಿಗಳಾಗಿದ್ದಾರೆ, ಶ್ರೇಷ್ಠ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಅವೆಲ್ಲದಕ್ಕಿಂತ ಮೆಚ್ಚವಾಗಿ ಶ್ರೇಷ್ಠ ಮಾನವೀಯವುಳ್ಳ ಮನುಷ್ಯರಾಗಿದ್ದರು. ಮತ್ತು ಧಾರ್ಮಿಕತೆಯಲ್ಲೂ ಕೂಡ ಎಲ್ಲ ಧರ್ಮಕ್ಕಿಂತ ಹೆಚ್ಚಾಗಿ ವೈಜ್ಞಾನಿಕವಾದಂಥ ಧರ್ಮ, ಮನುಷ್ಯನ ನಡುವೆ ಪ್ರೀತಿಯನ್ನು ಬೀಜವನ್ನು ಬಿತ್ತುವಂಥ ಧರ್ಮ. ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಧರ್ಮ ಇದ್ದರೆ ಅದು ಬುದ್ಧನ ಒಂದು ವಿಚಾರಗಳ ಧರ್ಮ ಅಂತೇಳಿ ಬೌದ್ಧ ಧರ್ಮವನ್ನು ಒಪ್ಪಿಕೊಂಡಂಥ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಹಿನ್ನೆಲೆ ಒಳಗಡೆ ಇವತ್ತು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ಮಾಡಿದಂಥ ವಿಷಯಗಳನ್ನು ನಾವು ಅವಲೋಕನವನ್ನು ಮಾಡಬೇಕಾಗಿದೆ. ಮಹಿಳೆಯರ ಹಕ್ಕುಗಳ ಉಳಿವಿಗಾಗಿ ಹೋರಾಟ ಮಾಡಿದ್ದನ್ನು ನಾವು ನೆನೆಸ್ಕೋಬೇಕಾಗಿದೆ. ರೈತರ ಹಕ್ಕುಗಳ ಉಳಿವಿಗಾಗಿ ಹೋರಾಟ ಮಾಡಿದ್ದನ್ನು ನೆನೆಸ್ಕೋಬೇಕಾಗಿದೆ. ಭಾರತದಲ್ಲಿ ಎಲ್ಲ ಬಹುಧರ್ಮೀಯರು ಕೂಡ ಸಂತೋಷದಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಿದ್ದನ್ನು ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗಿದೆ. ಇವತ್ತೆಲ್ಲೋ ಒಂದು ಕಡೆ ಜಾತಿ ಉಪಜಾತಿ ಹೆಸರುಗಳಲ್ಲಿ ಧರ್ಮಗಳ ಹೆಸರಿನಲ್ಲಿ ತಂದಿಕ್ಕೋ ಜನರ ಮಧ್ಯೆ ಇವತ್ತು ಭಾರತದ ಐಕ್ಯತೆ ಉಳಿಬೇಕು ಅಂದರೆ, ಭಾರತದ ಸಂಬಂಧ ವಿದೇಶಗಳೊಡನೆ ಭಾರಿ ಮಿತ್ರತ್ವದಲ್ಲಿರಬೇಕು ಅಂದರೆ, ಫ್ರೆಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ ಅಂದರೆ ಭ್ರಾತೃತ್ವ, ಸಮಾನತೆ, ಸ್ವಾತಂತ್ರ್ಯದ ದೇಶ ಉಳಿಬೇಕು ಅಂದರೆ ಬಾಬಾ ಸಾಹೇಬ್ರ ವಿಚಾರಗಳು ಅತ್ಯಗತ್ಯ ಆಗಿದೆ ಅಂತ ಹೇಳ್ತಾ, ಬಾಬಾ ಸಾಹೇಬರು ಮಾನವ ಹಕ್ಕುಗಳ ಹೋರಾಟಗಾರ. ಆ ಜಯಂತಿಯನ್ನು ಆಚರಿಸೋಂಥದ್ದು ಎಷ್ಟು ಒಂದು ಬರೀ ಭೌತಿಕವಾಗಿ ಆಚರಿಸಿದ್ರೆ ಅಷ್ಟೇ ಸಾಕಾಗೋದಿಲ್ಲ. ಅದು ಇವತ್ತೇನಾಗಿದೆ, ಎಲ್ಲ ರಾಷ್ಟ್ರ ನಾಯಕರು ಭೌತಿಕವಾಗಿ ಪೂಜಿಸುವ ಸಂಸ್ಕೃತಿ ಬಂದ್ಬಿಟ್ಟಿದೆ. ಪೂಜಿಸುವ ಸಂಸ್ಕೃತಿ ಬದಲಾಗಿ ಅವರ ವಿಚಾರಗಳನ್ನು ಆಚರಿಸುವ ಸಂಸ್ಕೃತಿ ಬರಬೇಕಾಗಿದೆ. ಇವತ್ತು ಆಚರಣಾ ಸಂಸ್ಕೃತಿ ಬೇಕಾಗಿದೆ. ಈ ನೆಲೆ ಒಳಗಡೆ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಇನ್ನೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂಥ ದೇಶ. ರಾಜಕೀಯವಾಗಿ ಎಲ್ಲೋ ಒಂದು ಚೂರು ಸಮಾನತೆ ಇದ್ದರೂ ಕೂಡ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ತಾಂಡವ ಆಡ್ತಾ ಇದೆ. ಮತ್ತು ಮೌಢ್ಯತೆಯ ಬೀಜವನ್ನು ಬಿತ್ತುವಂಥ ಕೃಷಿಕರು ಹೆಚ್ಚಾಗ್ತಾ ಇದ್ದಾರೆ. ಈ ನೆಲೆ ಒಳಗಡೆ ನಮ್ಮ ದೇಶದ ಪ್ರತಿಯೊಬ್ಬರು ಸರ್ವರು 140 ಕೋಟಿ ಜನ ಸಂತಸದಿಂದ ಬದುಕ್ತಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕಾರಣ ಆಗಿದೆ. ಆ ಸಂವಿಧಾನ ಉಳಿಬೇಕಾಗಿದೆ. ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮ ವಹಿಸಬೇಕಾಗಿದೆ ಅಂತ ಹೇಳ್ತಾ, ನಮ್ಮೆಲ್ಲರ ಬದುಕಿಗೆ ದಾರಿದೀಪ, ನಮ್ಮೆಲ್ಲರ ಸಂತೋಷಕ್ಕೆ ನಿಜವಾಗೂ ನಂದಾದೀಪ ಬಾಬಾ ಸಾಹೇಬರು ವಿಚಾರಗಳು ಅಂತ ಹೇಳ್ತಾ, ಬಾಬಾ ಸಾಹೇಬರು ಎಲ್ಲರ ಮನೆಗಳಲ್ಲಿ ಧರ್ಮ ಜಾತಿ ಭಾಷೆ ಎಲ್ಲವನ್ನು ಬದಿಗೊತ್ತಿ ಮಾನವೀಯತೆ ಉಳ್ಳವರಾಗಿ ಮನಸ್ಸಿನಲ್ಲಿ ಇರಿಸ್ಕೋಬೇಕಾಗಿದೆ ಅಂತೇಳಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಪರವಾಗಿ ಸಮಸ್ತ ಜನತೆಗೆ, ನೌಕರ ವರ್ಗ ಅಷ್ಟೇ ಅಲ್ಲ ಎಲ್ಲ ಜನರಿಗೂ, ಮುಖ್ಯವಾಗಿ ಬಾಬಾ ಸಾಹೇಬರ ಶ್ರಮ ಸಂಸ್ಕೃತಿಯ ಹರಿಕಾರರು ಇದರಲ್ಲಿ ಎಲ್ಲರಿಗೂ ಕೂಡ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಅತೀವ ಸಂತೋಷದಿಂದ ಹೇಳ್ತಾ ಇದ್ದೀನಿ. ನಾಳಿನ ಭಾರತ ಭಾರತೀಯರ ಭಾರತ ಆಗಲಿ, ನಾಳಿನ ಭಾರತ ಯಾವುದೋ ಧರ್ಮದ ಭಾರತ ಆಗೋದು ಬೇಡ ಅಂತೇಳಿ ಮನುಷ್ಯನನ್ನು ಪ್ರೀತಿಸುವಂಥ, ಮಾನವೀಯ ಮೌಲ್ಯಗಳ ವಿಚಾರಗಳನ್ನು ಪ್ರತಿಪಾದಿಸುವಂಥ ಭಾರತದ ನಿರ್ಮಾಣ ನಮ್ಮೆಲ್ಲರ ಕನಸಾಗಲಿ, ನಮ್ಮೆಲ್ಲರ ಶಪಥ ಆಗಲಿ ಈ ಬಾಬಾ ಸಾಹೇಬರ ಜನ್ಮದಿನದಂದು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಭೀಮ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಸಾಹೇಬರ 135ನೇ ಜನ್ಮದಿನಾಚರಣೆಯ ಅಂಗವಾಗಿ ಇವತ್ತು ಕ್ಷಣಗಣನೆಯಲ್ಲಿ ನಾವು ಕಾಯ್ತಾ ಇದ್ದೇವೆ. ಇವತ್ತಿನ ರಾತ್ರಿ 12 ಗಂಟೆಗೆ ಬಾಬಾ ಸಾಹೇಬರ ಜನ್ಮದಿನಾಚರಣೆ ಪ್ರಾರಂಭ ಆಗ್ತದೆ. ಇಡೀ ಪ್ರಪಂಚದಲ್ಲೇ ಅದ್ಭುತವಾಗಿ ವಿಜೃಂಭಣೆಯಿಂದ ಬಾಬಾ ಸಾಹೇಬರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರು
ಕಂಡಂಥ ಕನಸು ನನಸಾಗಲಿ ಅಂಥೇಳಿ ಅವರ ಅನುಯಾಯಿಗಳಾಗಿ ನಾವು ಅವರ ವಿಚಾರಗಳನ್ನು ನಾವು ಫಾಲೋ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ, ಮಾನವನ ಹಕ್ಕಿಗಾಗಿ, ಮನುಷ್ಯತ್ವಗಾಗಿ, ವ್ಯಕ್ತಿತ್ವಕ್ಕಾಗಿ ಈ ಪ್ರಪಂಚದಲ್ಲಿ ಯಾರಾದರೂ ಗಮನ ಹರಿಸಿದ್ರು, ಆ ವ್ಯಕ್ತಿತ್ವದ ಬಗ್ಗೆ, ಮಾನವ ಹಕ್ಕುಗಳ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಅದು ಕೇವಲ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಮಾತ್ರ. ಹಾಗಾಗಿ ಅಂಥ ಮಾನವತಾವಾದಿಯ ಜನ್ಮದಿನಾಚರಣೆಯನ್ನು ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಆ ಕಾರಣದಿಂದ ನಾಡಿನ ಎಲ್ಲ ಜನತೆಗೆ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ನಾನು ಕೂಡ ನಮ್ಮ ಅಧ್ಯಕ್ಷರ ಜೊತೆ ಹೇಳೋದಕ್ಕೆ ಭಾಳ ಖುಷಿ ಪಡ್ತಾ ಇದ್ದೀನಿ, ಸಂತೋಷ ಪಡ್ತಾ ಇದ್ದೀನಿ.